ಈ ಬೇಸಿಗೆಗಾಲ ಸ್ಟಾರ್ಟ್ ಆದಾಗಿಂದ ನಮ್ಮ ಹಾಸ್ಪಿಟ್ಲಿಗೆ ತುಂಬ ಜನ ಯೂರಿನ್ ಇನ್ಫೆಕ್ಷನ್ ಅಂತ ಹೇಳಿ ಅಡ್ಮಿಟ್ ಆಗ್ತಿದ್ದಾರೆ. ಅದರಲ್ಲೂ ಹೆಣ್ಮಕ್ಳೇ ಹೆಚ್ಚು. ಹಾಗಾದರೆ ಇದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ರಂಜನ್, ಕನ್ಸಲ್ಟೆಂಟ್ ಫಿಸಿಷಿಯನ್, MD ಜನರಲ್ ಮೆಡಿಸಿನ್. ಈ ಸಮ್ಮರಲ್ಲಿ ನಮ್ಮ ಬಾಡಿಯಿಂದ ಹೆಚ್ಚು ಬೆವರು ಬರುತ್ತೆ. ಈ ಬೆವರು ಬಂದಾಗ ನಮ್ಮ ಬಾಡಿಲಿ ನೀರಿನ ಅಂಶನೂ ಕಮ್ಮಿ ಆಗ್ತಾ ಹೋಗುತ್ತೆ. ಈ ಟೈಮಲ್ಲಿ ಏನಾದರೂ ನಾವು ನೀರು ಕುಡಿಯೋದನ್ನ ಕಮ್ಮಿ ಮಾಡಿದ್ರೆ ಯೂರಿನ್ ತುಂಬ ಕಾನ್ಸಂಟ್ರೇಟೆಡ್ ಆಗುತ್ತೆ. ಯೂರಿನ್ ಅಥವಾ ಮೂತ್ರದ ಪ್ರಮಾಣನೂ ಕಮ್ಮಿ ಆಗ್ತಾ ಹೋಗುತ್ತೆ. ಆಗ ಬ್ಯಾಕ್ಟೀರಿಯಾ ಅಥವಾ ಅಣುಜೀವಿ ಅಂತ ಕರಿತೀವಲ್ಲ, ಅದು ಮೂತ್ರ ಮಾಡೋ ಜಾಗದಲ್ಲಿ ಹೆಚ್ಚು ಟೈಮ್ ಇರುತ್ತೆ. ಇದರಿಂದ ಯೂರಿನ್ ಇನ್ಫೆಕ್ಷನ್ ರಿಸ್ಕ್ ಜಾಸ್ತಿ ಆಗುತ್ತೆ. ಹಾಗಾದರೆ ಈ ಯೂರಿನ್ ಇನ್ಫೆಕ್ಷನ್ ಹೆಣ್ಮಕ್ಳಲ್ಲೇ ಯಾಕೆ ಜಾಸ್ತಿ? ಇದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಮೊದಲನೇದು ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ, ಹೆಣ್ಮಕ್ಳಲ್ಲಿ ಮೂತ್ರನಾಳ ಅಥವಾ ಯುರೇತ್ರ ತುಂಬ ಚಿಕ್ಕದಿರುತ್ತೆ. ಅಂದರೆ 4 ಸೆಂಟಿಮೀಟರ್ 4 ಸೆಂಟಿಮೀಟರ್ ಇರುತ್ತೆ. ಅದೇ ಗಂಡು ಮಕ್ಕಳಲ್ಲಿ ಇದು 12 ಸೆಂಟಿಮೀಟರ್ ಇರುತ್ತೆ. ಈ ಕಾರಣದಿಂದ ತುಂಬ ಈಸಿಯಾಗಿ ಬ್ಯಾಕ್ಟೀರಿಯಾ ಅಥವಾ ಅಣುಜೀವಿ ಮೂತ್ರ ಮಾಡೋ ಜಾಗಕ್ಕೆ ಹೋಗ್ಬೋದು. ಇನ್ನೆರಡನೇದೇನೆಂದರೆ, ಹೆಣ್ಮಕ್ಳಲ್ಲಿ ಮೂತ್ರದ್ವಾರ ಮತ್ತು ಗುದದ್ವಾರ ತುಂಬ ಹತ್ತಿರವಾಗಿರುತ್ತೆ. ಈ ಕಾರಣಕ್ಕೆ ಗುದದಿಂದ ಬರುವ ಬ್ಯಾಕ್ಟೀರಿಯಾಸ್ ತುಂಬ ಈಸಿಯಾಗಿ ಮೂತ್ರ ಮಾಡೋ ಜಾಗಕ್ಕೆ ಹೋಗ್ಬೋದು. ಇನ್ನು ಮೂರನೇದೇನೆಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಅಂದರೆ ಹೆಣ್ಮಕ್ಳಲ್ಲಿ 40 ಅಥವಾ 50 ವರ್ಷ ದಾಟಿದ ಮೇಲೆ ಮುಟ್ಟು ಅಥವಾ ಮೆನ್ಸ್ಟ್ರೇಷನ್ ನಿಂತ ಮೇಲೆ ಎಸ್ಟ್ರೋಜನ್ ಲೆವೆಲ್ಸ್ ಕಮ್ಮಿ ಆಗುತ್ತೆ. ಆಗ ವೆಜೈನಲ್ ಫ್ಲೋರಾ ಅಥವಾ ಯೋನಿಲಿ ಬದಲಾವಣೆಗಳಾಗುತ್ತೆ. ಈ ಬದಲಾವಣೆಗಳಾದಾಗ ಪ್ರೊಟೆಕ್ಟಿವ್ ಬ್ಯಾಕ್ಟೀರಿಯಾ ಅಥವಾ ಒಳ್ಳೆ ಜೀವರಾಶಿಗಳು ಕಮ್ಮಿ ಆಗುತ್ತೆ. ಇದು ಇನ್ಫೆಕ್ಷನ್ ರಿಸ್ಕ್ನ ಜಾಸ್ತಿ ಮಾಡುತ್ತೆ. ನಾಲ್ಕನೇದು, ನಮ್ಮ ಖಾಸಗಿ ಭಾಗದ ಹೈಜೀನ್ನ ಸರಿಯಾಗಿ ಮೇಂಟೈನ್ ಮಾಡದೇ ಇರೋದು. ಐದನೇದೇನೆಂದರೆ, ಮೂತ್ರನ ತುಂಬ ಹೊತ್ತು ತಡೆದಿಟ್ಕೊಳ್ಳೋದು. ಹೀಗೆ ಮಾಡಿದಾಗ ಬ್ಯಾಕ್ಟೀರಿಯಾ ಬೆಳೆಯೋದಕ್ಕೆ ತುಂಬ ಹೊತ್ತು ಟೈಮ್ ಕೊಟ್ಟಂಗೆ ಆಗುತ್ತೆ. ಈ ಯೂರಿನ್ ಇನ್ಫೆಕ್ಷನ್ದು ರೋಗ ಲಕ್ಷಣಗಳೇನೆಂದರೆ, ಜ್ವರ, ಹೊಟ್ಟೆ ನೋವು, ಬೆನ್ನು ನೋವು, ಮೂತ್ರ ಹೋಗೋಕೆ ಗುರಿ ಆಗೋದು, ಮೂತ್ರ ಪದೇ ಪದೇ ಹೋಗಬೇಕು ಅಂತ ಅನಿಸೋದು. ಹಾಗಾದರೆ ಇದನ್ನು ತಡೆಯೋದಾದರೂ ಹೇಗೆ ಅಂದರೆ, ಮೊದಲನೇದು, ದಿನಕ್ಕೆ ಅಟ್ಲೀಸ್ಟ್ 2 ರಿಂದ 3 ಲೀಟರ್ ನೀರು ಕುಡಿಬೇಕು. ಮೂತ್ರನ ತಡೆದಿಟ್ಕೋಬೇಡಿ. ಹೈಜೀನ್ನ ಮೇಂಟೈನ್ ಮಾಡಿ. ಆದಷ್ಟು ಟೈಟ್ ಬಟ್ಟೆಗಳನ್ನ ಹಾಕಬೇಡಿ, ಕಾಟನ್ ಬಟ್ಟೆನ ಹಾಕಿ. ಈ ಯೂರಿನ್ ಇನ್ಫೆಕ್ಷನ್ನು ಶುಗರ್ ಇರೋರಲ್ಲೇ ತುಂಬ ಹೆಚ್ಚಾಗಿ ಕಾಣಿಸ್ಕೊಳ್ಳೋದ್ರಿಂದ ಶುಗರ್ನ ಕಂಟ್ರೋಲ್ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ನೆನ್ಪಿಟ್ಕೊಳ್ಳಿ, ನೀವು ಕುಡಿಯೋ ನೀರೇ ನಿಮ್ಮ ಬೆಸ್ಟ್ ಮೆಡಿಸಿನ್. ಟೇಕ್ ಕೇರ್.